ಕೀರ್ತನೆ 112 ವಚನ 7ರಲ್ಲಿ ಸತ್ಯವೇದವು ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು ಎಂಬುದಾಗಿ ಹೇಳುತ್ತದೆ. ಕೆಟ್ಟ ಸುದ್ದಿಗೆ ಹೆದರಬೇಡಿ. ಕಳೆದ ತಿಂಗಳು ಭಾರತವು ವಿಶ್ವದ ಅತ್ಯಂತ ಕೆಟ್ಟ ವಿಮಾನ ಅಪಘಾತಗಳಲ್ಲಿ ಒಂದನ್ನು ಕಂಡಿತು. ಇದು ದಶಕಗಳಲ್ಲಿಯೇ ಅತ್ಯಂತ ಕೆಟ್ಟದಾಗಿದೆ. ಕುಟುಂಬ ಸದಸ್ಯರು ಸ್ಥಳಕ್ಕೆ ಧಾವಿಸಿದಾಗ ತಮ್ಮ ಪ್ರೀತಿ ಪಾತ್ರರು ಗುರುತು ಸಿಗದ ಸ್ಥಿತಿಯಲ್ಲಿರುವುದು ತಿಳಿದು ಬರುತ್ತದೆ. DNA ಹೊಂದಾಣಿಕೆಗಾಗಿ ಕಾಯಬೇಕಾಗುತ್ತದೆ. ಅನಿರೀಕ್ಷಿತ ಘಟನೆಗಳು ದೇಶವನ್ನು ಆಘಾತದ ಸ್ಥಿತಿಯಲ್ಲಿಟ್ಟಿದೆ. ಈ ಒಂದು ಅಪಘಾತವು ಅನೇಕ ಕನಸು ಮತ್ತು ಭರವಸೆಗಳನ್ನು ಪುಡಿ ಮಾಡಿದೆ. ನಮ್ಮ ಭವಿಷ್ಯ ಏನೆಂದು ನಮ್ಮಲ್ಲಿ ಯಾರಿಗೂ ತಿಳಿದಿಲ್ಲ. ಒಂದು ಘಟನೆ ನಮ್ಮ ಜೀವನದ ಸಂಪೂರ್ಣ ಕಥೆಯನ್ನು ಬದಲಾಯಿಸಬಹುದು. ಈ ಸಮಯದಲ್ಲಿ ದುಃಖವನ್ನು ಪದಗಳಲ್ಲಿ ಸಮರ್ಪಕವಾಗಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ನಮ್ಮ ಆಲೋಚನೆಗಳು ಮತ್ತು ಪ್ರಾರ್ಥನೆಗಳು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳೊಂದಿಗೆ ಇವೆ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಊಹಿಸಲಾಗದ ಅನಿರೀಕ್ಷಿತ ಘಟನೆಗಳು ಸಂಭವಿಸುತ್ತವೆ. ಸತ್ಯವೇದದಲ್ಲಿ ನೀತಿವಂತನಾದ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದರೂ ಜೀವನದಲ್ಲಿ ತೀವ್ರ ಪರೀಕ್ಷೆಗಳನ್ನು ಸಂಕಟಗಳನ್ನು ಅನುಭವಿಸಿದ ಯೋಬನ ಕುರಿತು ಓದುತ್ತೇವೆ. ಯೋಬನು ತನ್ನ ಎಲ್ಲಾ ಸ್ವಾಸ್ಥ್ಯವನ್ನು ಕಳೆದುಕೊಳ್ಳುತ್ತಾನೆ, ಮಕ್ಕಳು ಸಾಯುತ್ತಾರೆ ಹಾಗೂ ದೈಹಿಕವಾಗಿ ಬಹಳ ಯಾತನೆಯನ್ನು ಅನುಭವಿಸುತ್ತಾನೆ. ಕೀರ್ತನೆ 112 ವಚನ 7 ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸೆ ಇಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಈ ವಾಕ್ಯದ ಪ್ರಕಾರ ಕೆಟ್ಟ ಸುದ್ದಿಯಲ್ಲಿ ಸತ್ಯವಿಲ್ಲವೆಂದು ಹೇಳುತ್ತಿಲ್ಲ. ಕೆಟ್ಟ ಸುದ್ದಿ ಕೇಳಿದಾಗ ಭಯವಿಲ್ಲವೆಂದು ಹೇಳುತ್ತದೆ. ಇದು ಹೇಗೆ ಸಾಧ್ಯ? ನಾವು ಮನುಷ್ಯರು ಹಾಗೂ ನಮಗೆ ಭಾವನೆಗಳಿವೆ ಹಾಗೂ ಅದು ನಮಗೆ ನೋವನ್ನು ಉಂಟು ಮಾಡುತ್ತದೆ. ಮನುಷ್ಯನ ಯಾವ ಮಾತುಗಳು ನಮಗೆ ಸಾಂತ್ವನವನ್ನು ನೀಡುವುದಿಲ್ಲ. ನೋವು ನಿಜವಾದದ್ದು, ಕಣ್ಣೀರು ನಿಜ ಹಾಗೂ ಅಗಲುವಿಕೆಯೂ ನಿಜ. ಕೆಟ್ಟ ಸುದ್ದಿ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ. ಕೆಟ್ಟ ಸುದ್ದಿಯಲ್ಲಿ ಭಯವಿಲ್ಲ. ಇದೆಲ್ಲರ ಮಧ್ಯದಲ್ಲಿ ಅವನ ಹೃದಯವು ಸ್ಥಿರವಾಗಿದೆ ಎಂದು ಕೀರ್ತನೆಗಾರನು ಹೇಳುತ್ತಿದ್ದಾನೆ. ಇದು ಹೇಗೆ ಸಾಧ್ಯ? ಕೀರ್ತನೆಗಾರನು 3 ಸಂಗತಿಗಳನ್ನು ಮುಂದಿಡುತ್ತಾನೆ. ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಮೊದಲನೆಯದಾಗಿ, ದೇವರಲ್ಲಿ ನಂಬಿಕೆಯನ್ನು ಇಡಿ. ಆತನ ಜ್ಞಾನವಿಲ್ಲದೆ ಯಾವ ಸಂಗತಿಯೂ ನಡೆಯುವುದಿಲ್ಲವೆಂದು ಅವನಿಗೆ ತಿಳಿದದೆ. ಯಾವ ಸಂಗತಿಯೂ ಅವನನ್ನು ದೇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲವೆಂದು ಅವನಿಗೆ ತಿಳಿದಿತ್ತು. ಅಪೊಸ್ತಲನಾದ ಪೌಲನು ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ಎಂಬುದಾಗಿ ಹೇಳುತ್ತಾನೆ. ಎರಡನೆಯದಾಗಿ, ಕೀರ್ತನೆಗಾರನು ಮೊದಲನೆಯ ವಚನದಲ್ಲಿ ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದಾನೋ ಅವನೇ ಧನ್ಯನು ಎಂಬುದಾಗಿ ಹೇಳುತ್ತಾನೆ. ದೇವರಲ್ಲಿ ನಂಬಿಕೆ ಇಡುವುದು ಮಾತ್ರವಲ್ಲ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವುದು, ದೇವರನ್ನು ಗೌರವಿಸುವುದು ಹಾಗೂ ದೇವರನ್ನು ಆರಾಧಿಸುವ ಮನುಷ್ಯನು ಆತನ ಹಾದಿಯಲ್ಲಿ ನಡೆಯುವವನು. ದೇವರ ಮೇಲಿನ ಭಕ್ತಿ ಅವನ ಆದ್ಯತೆಯಾಗಿರುತ್ತದೆ. ಅವನ ಕೇಂದ್ರ ಬಿಂದು ದೇವರಾಗಿರುತ್ತಾನೆ. ಹಾಗೆ ಸತ್ಯವೇದವು ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಎಂದು ಹೇಳುತ್ತದೆ. ನಾಳಿನ ದಿನ ನಮಗೆ ಏನನ್ನು ಕಾದರಿಸಿದೆ ನಮಗೆ ತಿಳಿದಿಲ್ಲ. ಆದರೆ ನೀನು ಹಾಗೂ ನಾನು ದೇವರಲ್ಲಿ ಭರವಸೆ ಇಟ್ಟಿರುವ ಕಾರಣ ಕೆಟ್ಟ ಸುದ್ದಿಯನ್ನು ಕೇಳುವಾಗಲೂ ದೃಢವಾಗಿರಬಹುದು ಎಂಬುದಾಗಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ. ಆತನಿಗೆ ಒಳ್ಳೆಯದು ಏನೆಂದು ತಿಳಿದದೆ ಆತನಿಗೆ ನಮ್ಮ ಜೀವಿತ ಗೊತ್ತು. ನಮಗಾಗಿ ಏನು ಕಾದರಿಸಲಾಗಿದೆ ಎಂದು ಆತನಿಗೆ ಗೊತ್ತು. ಹಾಗೂ ಕೀರ್ತನೆಗಾರನು ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರೋಣ ಎಂದು ಹೇಳುತ್ತಿದ್ದಾನೆ. ದೇವರನ್ನು ಗೌರವಿಸೋಣ, ದೇವರ ಸಂಗಡ ಪ್ರತಿದಿನ ನಿಕಟವಾಗಿ ನಡೆಯೋಣ. ಮೂರನೆಯದಾಗಿ, ನಮ್ಮ ಹೃದಯವು ದೃಢವಾಗಿದೆ ಎಂದು ಹೇಳುತ್ತಿದ್ದಾನೆ.
ದೇವರಲ್ಲಿ ಭರವಸವಿಡುವುದು ಮಾತ್ರವಲ್ಲ, ಭಯಭಕ್ತಿಯುಳ್ಳವನಾಗಿರುವುದು ಮಾತ್ರವೇ ಅಲ್ಲ, ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನು ಎಂಬುದಾಗಿಯೂ ಹೇಳುತ್ತಿದ್ದಾನೆ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು ಎಂದು ಸತ್ಯವೇದವು ಹೇಳುತ್ತದೆ. ಈ ವಿಮಾನ ದುರಂತವನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಸ್ನೇಹಿತರೆ, ನಮ್ಮ ಜೀವಿತಗಳಲ್ಲಿ ಮುಂದುವರಿಯುವಾಗ ಅಪಘಾತಗಳು ಸಂಭವಿಸುತ್ತವೆ. ನಮ್ಮ ನಿಯಂತ್ರಣಕ್ಕೆ ಸಿಗದ ಸಂಗತಿಗಳು ಜರುಗುತ್ತವೆ. ಆದರೆ ನೀನು ನಾನು ದೇವರಲ್ಲಿ ಭರವಸವಿಡುವ ಕಾರಣ, ದೇವರಲ್ಲಿ ಭಯಭಕ್ತಿಯುಳ್ಳ ಕಾರಣ ಹಾಗೂ ಆತನ ಆಜ್ಞೆಗಳಲ್ಲಿ ಆನಂದ ಪಡುವ ಕಾರಣ ದೃಢವಾಗಿರಬಹುದು. ದೇವರಲ್ಲಿ ನಂಬಿಕೆ ಇಡುವ ಕಾರಣ, ಗೌರವಿಸುವ ಕಾರಣ ಹಾಗೂ ವಿಧೇಯರಾಗಿರುವ ಕಾರಣ ಪರೀಕ್ಷೆಗಳನ್ನು ಎದುರಿಸುವುದಿಲ್ಲ ಎಂಬುದಾಗಿ ಈ ವಾಕ್ಯ ಹೇಳುತ್ತಿಲ್ಲ. ಅವರು ಸಹ ನಿರೀಕ್ಷಿಸಲಾಗದ ಸಂದರ್ಭಗಳನ್ನು, ತೊಂದರೆಯನ್ನೊಡ್ಡುವ ಸಂಗತಿಗಳನ್ನು ಎದುರಿಸಬಹುದು. ಆದರೆ ಇದೆಲ್ಲದರ ಮಧ್ಯೆ ನಿಮ್ಮ ಹೃದಯವು ದೇವರಲ್ಲಿ ದೃಢವಾಗಿರುತ್ತದೆ ಎಂದು ಕೀರ್ತನೆಗಾರನು ಹೇಳುತ್ತಿದ್ದಾನೆ. ಕೆಟ್ಟದನ್ನು ನಿರೀಕ್ಷಿಸುತ್ತಾ ಬದುಕಬೇಡಿ. ದೇವರ ಸಮೀಪಕ್ಕೆ ಬನ್ನಿರಿ, ದೇವರಿಗೆ ವಿಧೇಯರಾಗಿರಿ ಹಾಗೂ ಎಲ್ಲಾ ಸಮಯದಲ್ಲೂ ಆತನನ್ನು ನಂಬಿರಿ. ಆತನ ಹತೋಟಿಯಲ್ಲಿ ಎಲ್ಲವೂ ಇದೆ. ದೇವರೊಂದಿಗೆ ನಡೆಯಿರಿ, ಆತನನ್ನು ನಂಬಿರಿ, ಭಯಭಕ್ತಿಯುಳ್ಳವರಾಗಿರಿ ಹಾಗೂ ಆತನ ವಾಕ್ಯಗಳಲ್ಲಿ ಆನಂದ ಪಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.